ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು. ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ. ಓಕೆ, ಒಂದು ಮಿಕ್ಸಿಂಗ್ ಬೌಲ್ ತಗೋಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೋಬೇಕು. ಓಕೆ, ನೆಕ್ಸ್ಟ್ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡು. ಓಕೆ, ನೆಕ್ಸ್ಟ್ ಇವಾಗ ಇದು ಕಾರ್ನ್ಫ್ಲೋರ್ ಹಾಕೋಬೇಕು. ನೆಕ್ಸ್ಟ್ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ. ಓಕೆ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದೈತಲ್ಲ ಶುಂಠಿ ಹಾಗೂ ಬೆಳ್ಳುಳ್ಳಿದು ಪೇಸ್ಟ್ ಮಾಡಿ ಹಾಕಬೇಕು. ಓಕೆ, ನೀರು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನೀರು ಆಗೋದೆಲ್ಲ ಬೇಡ. ಓಕೆ, ಸಾಕು ಅನ್ನಿಸುತ್ತೆ ಅಷ್ಟೇ ನೀರು. ನೆಕ್ಸ್ಟ್ ಆಲೂಗಡ್ಡೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡ್ಕೊಬೇಕು. ಓಕೆ, ದೊಡ್ಡದು ಬೇಕಂದರೆ ದೊಡ್ಡದು, ಚಿಕ್ಕದು ಬೇಕಂದರೆ ಚಿಕ್ಕದು. ಓಕೆ, ನಿಮಗೆ ದೊಡ್ಡ ಸೈಜ್ ಇರಲಿ ಅಂದರೆ ದೊಡ್ಡ ಸೈಜ್ ಇರಲಿ, ಚಿಕ್ಕ ಸೈಜ್ ಇರಲಿ ಅಂದರೆ ಚಿಕ್ಕ ಸೈಜ್. ಇದನ್ನು 50% ಅಷ್ಟೇ ನೀರಲ್ಲಿ ಬೆನೆಸ್ಕೋಬೇಕು ಆಲೂಗಡ್ಡೆ. ಓಕೆ, ಜಸ್ಟ್ 50% ಬೇಯಿಸ್ಕೊಂಡ್ರೆ ಸಾಕು. ಇನ್ನು 50% ಇವಾಗ ಬೆನೆಸ್ಬೇಕು. ಇದು ಬೆನ್ಸೋದು ಬೇರೆ ಮೆಥಡ್ ಇದೆ. ನೆಕ್ಸ್ಟ್ 1 2 3 4. ನೆಕ್ಸ್ಟ್ 1 2 3 4. ಓಕೆ, ನೆಕ್ಸ್ಟ್ 1 2 3 4. ಓಕೆ, ನೆಕ್ಸ್ಟ್ ಇವಾಗ ಈ ಮಿಕ್ಸಿಂಗ್ ಬೌಲಲ್ಲಿ ಈ ಆಲೂಗಡ್ಡೆ ಎಲ್ಲ ಹಾಕಬೇಕು. ಓಕೆ, ಈ ಆಲೂಗಡ್ಡೆ ಎಲ್ಲ ಹಾಕಿ ಚೆನ್ನಾಗಿ ಎಲ್ಲ ಮ್ಯಾರಿನೇಟ್ ಮಾಡಬೇಕು. ಎಲ್ಲ ಮಿಕ್ಸ್ ಮಾಡಿ ಒಂದು 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿಡಬೇಕು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನೆಲ್ಲ ಒಂದು 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಇಡಬೇಕು. ಓಕೆ, 15 ಮಿನಿಟ್ಸ್ ಇರಲಿ. ಮಸಾಲ ಎಲ್ಲ ಹಿಡ್ಕೋಬೇಕು, ಎಣ್ಣೆ ಉಪ್ಪು ಖಾರ ಮಸಾಲ ಎಲ್ಲ. ಓಕೆ, ಇದು ಮ್ಯಾರಿನೇಟ್ ಮಾಡಿಡಬೇಕಂದ್ರೆ ಇದು ಆಲೂಗಡ್ಡೆ ಎಲ್ಲ ಮಸಾಲ ಎಲ್ಲ ಹಿಡ್ಕೋಬೇಕು. ಓಕೆ, ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಲಿಡಬೇಕು. ಪಾತ್ರೆಯಲ್ಲಿ ಎಣ್ಣೆ ಕಾಯಲಿಟ್ಟು ಅದು ಎಣ್ಣೆ ಕಾದಿದೆಲ್ಲ ಸಾಂಪಲ್ ಮಾಡಬೇಕು. ಓಕೆ, ಕಾದಿದೆ. ಒಂದೊಂದೇ ಫ್ರೈ ಮಾಡಬೇಕು. ಓಕೆ, ಎಲ್ಲದನ್ನು ಇದೇ ರೀತಿ ಫ್ರೈ ಮಾಡಬೇಕು. ಎಲ್ಲ ಆಲೂನು ಫ್ರೈ ಮಾಡಬೇಕು. ನೆಕ್ಸ್ಟ್ ಈ ಕಡೆ ಎಲ್ಲ ಸೈಡು 2ರಿಂದ 3 ನಿಮಿಷ ಚೆನ್ನಾಗಿ ಬೆನಿಬೇಕು. 2 ಸೈಡು, ಈ ಸೈಡ್ 2ರಿಂದ 3 ನಿಮಿಷ, ಆ ಸೈಡ್ 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಓಕೆ, ಓಕೆ, ವೆರಿ ಟೇಸ್ಟಿ ಆಗಿರುತ್ತೆ. ಈ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ವೆರಿ ಸಿಂಪಲ್ ಆ್ಯಂಡ್ ಈಸಿ ಆಲೂ ಕಬಾಬ್. ವೆರಿ ಟೇಸ್ಟಿ ಆ್ಯಂಡ್ ವೆರಿ ಈಸಿ ಆಗಿದೆ. ಒಮ್ಮೆ ಸಿಂಪಲ್ ಆಗಿದೆ, ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಓಕೆ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್